ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಸುಮಾರು 12,000ಕ್ಕೂ ಅಧಿಕ ಸ್ಕ್ರೀನ್ನಲ್ಲಿ ರಿಲೀಸ್ ಆದಂಥ ಟಾಕ್ಸಿಕ್ ಸಿನಿಮಾಗೆ ಎಲ್ಲೆಲ್ಲೂ ಕೂಡ ಒಂದು ಅಬ್ಬರದ ಪ್ರತಿಕ್ರಿಯೆ. ಎಲ್ಲ ಅಭಿಮಾನಿಗಳು ಕೂಡ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಸಿನಿಮಾ ನೋಡಿದಂಥವರು ಕೂಡ ಸಿನಿಮಾಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಯಶ್ ಅಭಿಮಾನಿಗಳಂತೂ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಥಿಯೇಟ್ರ್ ಮುಂದೆ ಅವರ ಕಟೌಟನ್ನು ಹಾಕಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಭಿಮಾನಿಗಳು ಸಂಭ್ರಮ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಪಟಾಕಿಯನ್ನು ಹೊಡೆದು ಸಿಹಿ ಹಂಚಿ ಎಲ್ಲ ಕಡೆಯೂ ಕೂಡ ಅಭಿಮಾನಿಗಳು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಸುಮಾರು 4 ವರ್ಷದ ಬಳಿಕ ಯಶ್ ಅವರ ಸಿನಿಮಾ ತೆರೆ ಕಾಣ್ತಾ ಇರ್ತಕ್ಕಂಥದ್ದು. KGF 2022ರಲ್ಲಿ ತೆರೆ ಕಂಡಂಥ ಸಿನಿಮಾ, ಅದಾದ ಬಳಿಕ ತೆರೆ ಕಂಡಂಥದ್ದು ಟಾಕ್ಸಿಕ್ ಸಿನಿಮಾ ತೆರೆ ಕಂಡಂಥ ಸಂದರ್ಭದಲ್ಲಿ ಈಗಾಗಲೇ ಅಭಿಮಾನಿಗಳು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಸಿನಿಮಾವನ್ನು ಕಣ್ತುಂಬಿಕೊಂಡು ಕೇಕೆ ಹಾಕಿ ಸಿಳ್ಳೆ ಹೊಡೆದು ಸಂಭ್ರಮವನ್ನು ಪಡ್ತಾ ಇರತಕ್ಕಂಥದ್ದು. ಬರೀ ಈ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಸ್ಕ್ರೀನ್ನಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಸಿನಿಮಾದಲ್ಲಿ ಅಕ್ಕ ತಮ್ಮನ ಒಂದು ಬಾಂಡಿಂಗು ಮತ್ತು ಜೊತೆಗೆ ಒಂದಿಷ್ಟು ಸೆಂಟಿಮೆಂಟ್ಗಳು, ಮತ್ತು ಯಶ್ ಅವರು ಇದೇ ಪ್ರಥಮ ಬಾರಿಗೆ 5 ನಾಯಕಿಯರ ಜೊತೆಗೆ ನಟಿಸಿರೋದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಬಾಲಿವುಡ್ ಆ್ಯಕ್ಟರ್ ಆಗಿರ್ಬೋದು, ನಮ್ಮ ಸೌತ್ನ ಆ್ಯಕ್ಟರ್ಗಳು ತುಂಬಾ ಚೆನ್ನಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಯಶ್ ಅವರು ಒಂದು ಏನು ದೇಹವನ್ನು ಅಂದರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿರ್ತಕ್ಕಂಥದ್ದು ಅದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಒಂದು ರಾಯನ ಲುಕ್ನಲ್ಲಿ, ಮತ್ತೊಂದು ಟಿಕೆಟ್ ಲುಕ್ನಲ್ಲಿ, 2 ವಿಭಿನ್ನ ಶೇಡ್ನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಶ್ ಅವರ ಕರಿಯರ್ನಲ್ಲಿ ಇದೊಂದು ಅದ್ಭುತವಾದಂಥ ಸಿನಿಮಾ. ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ರಿಲೀಸ್ ಮಾಡಿ ಸಕ್ಸಸ್ಸನ್ನು ಕಾಣೋದಕ್ಕೆ ಹೊರಟಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ. ಅಂದರೆ ಸಾವಿರಾರು ಕೋಟಿ ಈ ಒಂದು ಸಿನಿಮಾಗೆ ಹರಿದು ಬರಲಿ ಅನ್ನೋದು ಎಲ್ಲ ಅಭಿಮಾನಿಗಳ ಆಶಯ ಕೂಡ. ಎಲ್ಲ ಸಿನಿಮಾ ನೋಡಿದವರು ಕೂಡ ಯಶ್ ಅವರ ಒಂದೊಂದೇ ಡೈಲಾಗ್ಗಳನ್ನು ಹೇಳ್ತಾ ಇರತಕ್ಕಂಥದ್ದು. ಸಿನಿಮಾದಲ್ಲಿ ಮಾತಿಗೂ ಕೆಲವೊಂದಿಷ್ಟು ಡೈಲಾಗ್ಗಳಿದೆ. ಇದು ಕೂಡ ಯಶ್ ಅವರ ಅಭಿಮಾನಿಗಳಿಗೆ ಸಖತ್ ಥ್ರಿಲ್ಲನ್ನು ನೀಡುತ್ತೆ. ಮತ್ತು ಜೊತೆಗೆ ಇದರಲ್ಲಿ ಇರ್ತಕ್ಕಂಥ ಹಾಡುಗಳು ಆಗಿರ್ಬೋದು, ತಬಾಯಿ ಆಗಿರ್ಬೋದು, ಮನಮೋಹಕ ಹಾಡಾಗಿರ್ಬೋದು, ಎಲ್ಲರನ್ನು ಮನಮೋಹಕ ಆಗಿ ಅದರಲ್ಲೇ ಮುಳುಗುವಂತೆ ಮಾಡಿರ್ತಕ್ಕಂಥದ್ದು. ಯಶ್ ಅವರು ತಮ್ಮ ಸಿನಿಮಾ ಕರಿಯರ್ನಲ್ಲೇ ಇದೊಂದು ವಿಭಿನ್ನವಾದಂಥ ಸಿನಿಮಾವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಿನಿಮಾವನ್ನು ನೋಡಿದಂಥ ಅಭಿಮಾನಿಗಳು ಕೂಡ ಇದಕ್ಕೆ ಫುಲ್ ಮಾರ್ಕ್ಸನ್ನು ನೀಡ್ತಾ ಇದ್ದಾರೆ. ಫ್ಯಾಮ್ಲಿ ಕೂಡ ನೋಡ್ಬೋದು. ಅಂದರೆ ಅಭಿಮಾನಿಗಳೆಲ್ಲರೂ ಕೂಡ ನೋಡಿದವ್ರು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಮುಜುಗರ ಪಡ್ತಕ್ಕಂಥ ಸೀನ್ಗಳಿಲ್ಲ. ಸಿನಿಮಾವನ್ನು ಫ್ಯಾಮ್ಲಿಯವರು ಕೂಡ ನೋಡ್ಬೋದು, ಸ್ನೇಹಿತರ ಜೊತೆ ನೋಡ್ಬೋದು, ಮತ್ತು ಅವರ ಸಿಬ್ಲಿಂಗ್ಸ್ಗಳ ಜೊತೆಗೆ ಎಲ್ಲರೂ ಕೂಡ ಬಂದುಬಿಟ್ಟು ಈ ಒಂದು ಸಿನಿಮಾವನ್ನು ನೋಡ್ಬೋದು. ಯಾವುದೇ ರೀತಿ ಇದು ಇಲ್ಲ, ಎಲ್ಲರಿಗೂ ಕೂಡ ಒಂದು ಮನರಂಜನೆಯನ್ನು ನೀಡುತ್ತೆ ಅನ್ನೋದು ಎಲ್ಲ ಅಭಿಮಾನಿಗಳ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಕೂಡ. ಸೊ ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಎಲ್ಲ ಕಡೆ ಶೋ ಓಪನ್ ಆಗಿರ್ತಕ್ಕಂಥದ್ದು. ಮೆಜೆಸ್ಟಿಕ್ನ ಗಾಂಧಿನಗರದಲ್ಲಿ ಅಂದರೆ ಒಂದೇ ಕಡೆ 3 ಥಿಯೇಟರ್ಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆದರೂ ಕೂಡ ಎಲ್ಲಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇರ್ತಕ್ಕಂಥದ್ದು. ಸಿನಿಮಾಗೆ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಯಶ್ ಅವರ ಅಭಿಮಾನಿ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಕಲಾವಿದರ ಅಭಿಮಾನಿಗಳು ಬಂದು ಸಿನಿಮಾವನ್ನು ಕಣ್ತುಂಬಿಕೊಂಡು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಈ ರಾಯನ ಒಂದು ಲುಕ್ಕಿಗೆ ಮತ್ತು ಟಾಕ್ಸಿಕ್ ಸಿನಿಮಾಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.